ಅಯ್ಯೋ ಶಿವನೇ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಯಾರಾದರೂ ಸುವರ್ಣ ನ್ಯೂಸ್ ಟ್ಯೂನ್ ಮಾಡಿದರೆ ಅವರ ಗಮನಕ್ಕಿರಲಿ ಅನ್ನುವಂಥ ಕಾರಣಕ್ಕಾಗಿ ಒಟ್ಟಾರೆ ನಡೀತಿರುವಂಥ ಚರ್ಚೆಯನ್ನು ನಿಮ್ಮ ಅವಗಾಹನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಬೆಳಗ್ಗೆ ಬಸವನಗುಡಿಯ ಬುಲ್ ಟೆಂಪಲ್ನಲ್ಲಿ ಒಂದು ಚಿತ್ರದ ಮುಹೂರ್ತ ನಡೆಯಿತು. ಚಿತ್ರದ ಮುಹೂರ್ತ ಅಂದರೆ ಸಾಮಾನ್ಯವಾಗಿ ಬಹಳ ಅದ್ಧೂರಿಯಾಗಿ ನಡೆಯುತ್ತೆ, ಮಾಧ್ಯಮದವರು ಇರ್ತಾರೆ, ಚಿತ್ರರಂಗದ ಗಣ್ಯರು ಇರ್ತಾರೆ. ಆದರೆ ಈ ಮುಹೂರ್ತ ಕೇವಲ 3-4 ಜನ ಪ್ರಮುಖರ ಸಮ್ಮುಖದಲ್ಲಿ ನಡೀತಾ ಇದ್ದಂಥದ್ದು. ಚಿತ್ರದ ಹೆಸರು ಬಸವಣ್ಣ. ಬಸವಣ್ಣ ಚಿತ್ರ ಹೆಚ್ಚು ಕಡಿಮೆ 1 ತಿಂಗಳಿಂದ ವಿವಾದಕ್ಕೆ ಕಾರಣ ಆಗಿದೆ. ಕಾರಣ ಒಂದು ಪೋಸ್ಟರ್. ಅದರಲ್ಲಿ ಬಸವಣ್ಣ ಚಿತ್ರದ ಪೋಸ್ಟರ್ನಲ್ಲಿ ವಿಭೂತಿ ಇದೆ, ಶಿವನ 3ನೇ ಕಣ್ಣಿನ ಚಿತ್ರ ಇದೆ, ತಪೋಭಂಗಿಯಲ್ಲಿ ಕುಳಿತಿರುವಂಥ ಶಿವನ ಕೈಯಲ್ಲಿ ರುದ್ರಾಕ್ಷಿ ಇದೆ, ಜೊತೆಗೆ ಪಕ್ಕದಲ್ಲಿ ಪಿಸ್ಟಲ್ ಇದೆ. ನಿಜಕ್ಕೂ ಇಂಥದ್ದೊಂದು ಪೋಸ್ಟರ್ ಬಿಡುಗಡೆ ಮಾಡುವ ಮೂಲಕ ಬಸವಣ್ಣ ಚಿತ್ರತಂಡ ಶಿವನನ್ನು ಆರಾಧಿಸುವವರ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆಯನ್ನು ತಂದಿದೆಯಾ ಅನ್ನುವಂಥ ಗಂಭೀರವಾದ ಪ್ರಶ್ನೆಯನ್ನಿಟ್ಕೊಂಡು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಚಿತ್ರದ ನಿರ್ದೇಶಕರಿದ್ದಾರೆ, ನಿರ್ಮಾಪಕರಿದ್ದಾರೆ, ಫಿಲಂ ಚೇಂಬರ್ನ ಪ್ರತಿನಿಧಿ ಇದ್ದಾರೆ, ಜೊತೆಗೆ ವೀರಶೈವ ಸಮುದಾಯದ ಪ್ರತಿನಿಧಿ ಕೂಡ ಇದ್ದಾರೆ. ನಾನು ಆರಾಧ್ಯ ಅವರನ್ನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟೊತ್ತು ನಮ್ಮ ಅತಿಥಿಗಳು ತಮ್ಮ ತಮ್ಮ ಸಮರ್ಥನೆಗಳನ್ನು ಕೊಟ್ಕೊಂಡ್ರು. ಇದರಲ್ಲಿ ಯಾವುದೇ ರೀತಿಯಾಗಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಇಲ್ಲ ಅನ್ನುವಂಥದ್ದನ್ನು ಒಪ್ಕೊಳ್ತೀರಾ ನೀವು? ಅವ್ರು ಹೇಳಿದ್ರು, ಡೈರೆಕ್ಟ್ರು ಈ ಕತೆಗೂ ಏನು ಬಸವಣ್ಣನಿಗೆ ಹೋಲಿಕೆ ಇದೆ ಅಂತ ಹೇಳಿದ್ರು. ಮೊದಲು ಅವ್ರ ಸ್ಟ್ಯಾಂಡಲ್ಲಿ ಏನಿತ್ತು, ಬಸವಣ್ಣವ್ರಿಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿದ್ರು. ಮತ್ತೆ ಮಾತಾಡ್ತಾ ಅವ್ರು ಹೇಳಿದ ನಾಯಕ ನಟನ ಹೆಸರು ಬಸವಣ್ಣ ಅಂತ. ನಾಯಕ ನಟನ ಹೆಸರು ಬಸವಣ್ಣ ಹೆಸರಿಡಿ ನಾವೇನು ಸಂತೋಷ ಪಡ್ತೀವಿ. ಆದರೆ ಒಂದು ಲಾಂಛನಗಳನ್ನು, ಅದು ಹಿಂದೂ ಧರ್ಮದ, ವೀರಶೈವ ಧರ್ಮದ ಸಂಕೇತ. ಅದು ರುದ್ರಾಕ್ಷಿ ಇರ್ಬೋದು, ವಿಭೂತಿ ಇರ್ಬೋದು, 3ನೇ ಶಿವನ ಕಣ್ಣಿರ್ಬೋದು. ಅದು 3 ಏನು ಹೇಳುತ್ತೆ ಅಂದರೆ ಧಾರ್ಮಿಕ ಭಾವನೆಯ ಒಂದು ಸಂಕೇತಗಳು ಅವೆಲ್ಲ. ಅದ್ರ ಮಧ್ಯೆ ಪಿಸ್ತೂಲ್ ಇಟ್ಬಿಟ್ರೆ ಈ ಬಸವಣ್ಣ ಅಹಿಂಸಾವಾದಿಯವರು. ಪ್ರಾಣಿಗಳ ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ ಅಂತ ಹೇಳಿದರೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವಂಥ ಒಬ್ಬ ಮಹಾನ್ ನಾಯಕ, ಒಂದು ವ್ಯಕ್ತಿತ್ವ ಇರುವಂಥವ್ರು ಬಸವಣ್ಣರು. ಅಂಥ ಒಬ್ಬ ಮಹಾತ್ಮನ ಹೆಸರಿಟ್ಕೊಂಡ್ಬಿಟ್ಟು ಈ ರೀತಿಯ ಒಬ್ಬ ಒಳ್ಳೆ ನಿರ್ದೇಶಕರಿದ್ದಾರೆ. ನಾವು ಅವ್ರನ್ನ ಬಸವಣ್ಣರ ಬಗ್ಗೆ ಪಾಸಿಟಿವ್ ಆಗಿ ತೋರಿಸಿ ನಾವು ವೆಲ್ಕಮ್ ಮಾಡ್ತೀವಿ. ಇಡೀ ಸಮಾಜ ಏನು, ಇಡೀ ಕರ್ನಾಟಕದ ಜನತೆ ಎಲ್ಲರೂ ಬಹುಸಂಖ್ಯಾತರಾಗಿದ್ದಾರೆ. ಸೊ ಈ ಥರ ಇವರು ಕಾಂಟ್ರವರ್ಸಿ ಫಿಲಮ್ ಅಂತ ನಾನು ಓಪನ್ ಆಗಿ ಹೇಳ್ಬೋದು. ಯಾಕೆಂದರೆ ಅವರು ಅಲ್ಲಿ ಓಪನ್ ಏನು ಹೇಳ್ತಾರೆ, ಇವಾಗ ಚಿತ್ರೀಕರಣ ಮಾಡಿದ್ದೀವಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಹೇಳ್ತಾರೆ ನಾವು ಚಿತ್ರೀಕರಣ ಸರಳವಾಗಿ ಮಾಡಿದ್ದೀವಿ ಅಂತಾರೆ. ಉಪೇಂದ್ರ, ರಾಗಿಣಿ ಅಂತ ಒಬ್ಬ ಸ್ಟಾರು, ಇವ್ರನ್ನೆಲ್ಲ ಹೀರೋಯಿನ್ನೆಲ್ಲ ಇಟ್ಕೊಂಡು, ದಂಡುಪಾಳ್ಯ ಅಂತ ಒಳ್ಳೆ ಡೈರೆಕ್ಟರ್ ಇಟ್ಕೊಂಡು, ನಮ್ಮ ಸ್ನೇಹಿತರಾದಂಥ ತುಂಬ ಬಿಗ್ ಪ್ರೊಡ್ಯೂಸರು, ಯಾಕೆ ಇವರು ತುರಾತರಿನಲ್ಲಿ ಯಾಕೆ ಮಾಡಿದ್ರು? ಯಾಕೆ ಮೀಡಿಯಾಗೆ ಯಾಕೆ ಈ ಪೋಸ್ಟರ್ ನಿಮ್ಗೆ ಯಾಕೆ ಹರ್ಟ್ ಆಗಬೇಕು ನನಗೆ ಅರ್ಥ ಆಗ್ತಿಲ್ಲ. ಶಿವನ ಕೈಯಲ್ಲಿ ತ್ರಿಶೂಲ ಇರುತ್ತೆ. ತ್ರಿಶೂಲ ಕೂಡ ಒಂದು ಆಯುಧ. ಶಿವ ವಿನಾಶದ ಪ್ರತಿರೂಪ. ಸೃಷ್ಟಿ, ಸ್ಥಿತಿ, ಲಯ ಅಂತ ಬಂದಾಗ ಲಯದ ಪ್ರತಿರೂಪ ಶಿವ. ಶಿವ ದುಷ್ಟರು, ದುರುಳರಿಗೆ ಮರಣ ಸದೃಶನಾದಂಥ ದೇವರು. ತ್ರಿಶೂಲ ಇಟ್ಟರೆ ಯಾರು ಏನೂ ಬೇಡಲ್ಲ, ಗನ್ ಇಟ್ಬಿಟ್ರೆ ಏನು ಸರ್ ಅದರ ಅರ್ಥ? ನೀವು ಹೇಳಿ. ಅಂದರೆ ಈ ಮಾಡರ್ನೈಸ್ಡ್ ಶಿವ ಬೇಡ ಅಂತ. ಮತ್ತೆ ಬಸವಣ್ಣ ಅಂದ್ಬಿಟ್ಟು ನೀವು ಅಲ್ಲಿ ಶಿವಂದು ಲಿಂಗು ನೋಡಿ, ಅದು ಲಿಂಗು ಶಿವ, ಅದು ನೀವು 3ನೇ ಕಣ್ಣು ಇಟ್ಟಿದ್ದೀರಾ. ಅದೇನಂತಾರೆ, ಜನಗಳು ಅದನ್ನು ಭಕ್ತಿಯಿಂದ ಪೂಜೆ ಮಾಡ್ತೀವಿ. ನಾವು ಟೆಂಪಲ್ಗೆ ಹೋಗ್ತೀವಿ, ಯಾಕೆ ಹೋಗ್ಬೇಕು ನಾವು ದೇವಸ್ಥಾನಕ್ಕೆ? ಗನ್ ಇಟ್ಬಿಡ್ಬೋದಲ್ಲ ನಾಳೆ ಬೆಳಗ್ಗೆ ಎಲ್ಲ ಶಿವ ಮಂದಿರಗಳಲ್ಲಿ ಗನ್ ಹಾಕ್ಬಿಟ್ರೆ ಇವರು ಗಂಟೆ ಹೊಡೆಯೋದೇ ಬೇಡ. ಆಮೇಲೆ ಇದೆಲ್ಲ ಧಾರ್ಮಿಕ ಭಾವನೆ ಕೆರಳುವಂಥ ವಿಚಾರ ಇದು. ಇವ್ರು ದಯಮಾಡಿ, ನಾನು ಪ್ರೊಡ್ಯೂಸರ್ಗೆ, ಡೈರೆಕ್ಟ್ರಲ್ಲಿ ನಾನು ವಿನಂತಿ ಮಾಡ್ತೀನಿ, ನಾನು ಈ ಮೂಲಕ ದಯಮಾಡಿ ಆ ಗನ್ನ ತೆಗೀರಿ. ನೀವು ಬಸವಣ್ಣನ ಬಗ್ಗೆ ನೀವು ಇಟ್ಕೊಂಡು ತೆಗೀರಿ, ನಮ್ಮದೇನು ಅಭ್ಯಂತರ ಏನಿಲ್ಲ. ಸ್ವಾಮೀಜಿನೂ ಅದೇ ಹೇಳಿದ್ರು, ಒಬ್ಬ ಒಳ್ಳೆ ಇದಿದೆ ನಿಮ್ಮ ಅಭಿವ್ಯಕ್ತ ಸ್ವಾತಂತ್ರ್ಯಕ್ಕೆ, ನಾವು ಯಾವತ್ತೂ ಧಕ್ಕೆ ಮಾಡೋದಿಲ್ಲ. ಬಟ್ ನೀವು ಅದೇ ರೀತಿ ಪೂರಕವಾಗಿ ಭಾವನೆ, ಹಿಂದೂ ಧರ್ಮಕ್ಕೆ ಆಗಂತಹ ಒಂದು ಭಾವನೆಗೆ ನೀವು ಧಕ್ಕೆ ತರುವಂಥ ವ್ಯವಸ್ಥೆ ನೀವು ಮಾಡಬಾರ್ದು. ಅದು ಮಾಡಿದ್ದೇ ಆಗಲಿ, ನಾವೇನಲ್ಲ, ಇಡೀ ರಾಜ್ಯದ ಜನತೆ ನಿಮ್ಮನ್ನೇ ನಾಳೆ ಪ್ರಾಬ್ಲಮ್ ಸಿಕ್ಕಾಕೊಂಡು ನೀವೇ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ಸಿನಿಮಾ ತೆಗೆದು ರಿಲೀಸ್ ಆಗಲಿಲ್ಲ ಅಂದರೆ ಅವಾಗ ಯಾರು ಹೂ ಇಸ್ ದ ಲೂಸರ್? ನೀವೇ ಲೂಸ್ ಆಗ್ತೀರಾ. ಈಗ ಅಲ್ಲ, ಅವ್ರಿಗೆ ಸಲಹೆ ಕೊಡ್ತಿದ್ರೆ ಎಚ್ಚರಿಕೆ ಕೊಡ್ತೀವಿ. ಇಲ್ಲ ಎಚ್ಚರಿಕೆ, ನಾವು ಹೇಳಿ ಹೋರಾಟ ಮಾಡ್ತೀವಿ, ಈಗಲೇ ಸ್ಟಾಪ್ ಮಾಡಿ ಅಂತ. ಸ್ವೀಡನ್ನಲ್ಲಿ ಹೋಗಿ ಶೂಟಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಸವಣ್ಣ ಅಂತ ಹೆಸರಿಟ್ಬಿಟ್ರೆ ಸರ್, ಅವರು ಮಹಾನ್ ಪುರುಷ. ಬಸವಣ್ಣ ಅಂತ ಬಂದ ತಕ್ಷಣನೇ ಅವರು ಕರ್ನಾಟಕದ ಒಂದು, ಇವ್ರು ಯಾರು ಏನೇ ಹೇಳಿ, ಅವರು ಬಸವಣ್ಣ ಅಂತ ಬಂದಮೇಲೆ ಅವರು ಆ ಹೆಸರಲ್ಲೇ ಬಂದೇ ಬರ್ತಾರೆ. ಇವಾಗ ಮೊನ್ನೆ ರಾಧಿಕನ ಗಂಡ ಅಂತ ಫಿಲಮ್ ತೆಗೆದಿದ್ರು ಕೇಳಿ, ಇದೇ ಫಿಲಮ್ ಲ್ಯಾಂಡಲ್ಲೇ ಇದು ಮಾಡಿದ್ರು, ಏನು ಅದನ್ನು ಚೇಂಜ್ ಮಾಡ್ಕೊಂಡ್ರು ಅವರು ಪ್ರೊಡ್ಯೂಸರು. ರಾಧಿಕನ ಗಂಡ ಬಿಟ್ಟು ರಾಧನ ಗಂಡ ಅಂತ ಮಾಡಿದ್ರು. ಅವ್ರು ಅಬ್ಜೆಕ್ಷನ್ ಮಾಡಿದ್ರು, ರಾಧಿಕಾ ಮೇಡಮ್ ಅವರು, ಏನೋ ಈ ಥರ ಮಾಡಿ ಹೆಸರು ಕೊಟ್ಟಿದ್ದಾರೆ, ದಯಮಾಡಿ ನೀವು ಶೀರ್ಷಿಕೆಯನ್ನು ಮಾಡಿ, ಇಲ್ಲಾಂದರೆ ನಾವು ಕೋರ್ಟ್ಗೆ ಹೋಗಿ ಸ್ಟೇ ಮಾಡ್ತೀವಿ ಅಂತ ಹೇಳಿದ್ರು. ಇಮಿಡಿಯೇಟ್ಲಿ ಅವರು ಪ್ರೊಡ್ಯೂಸರು, ನಮ್ಮ ಇವತ್ತು ಏನು ಅಧ್ಯಕ್ಷರಾಗಿದ್ದಾರೆ ವಿಜಯ್ ಕುಮಾರ್ ಅವರು ಅದನ್ನು ಸಾಲ್ವ್ ಮಾಡಿದ್ರು. ನಾನು ಈಗಲೂ ಮನವಿ ಮಾಡ್ತೀನಿ, ನಮ್ಮ ವೀರಶೈವ ಮಹಾಸಭೆ ಲೆಟ್ರ್ ಬರೆದಿದೆ, ಲೆಟ್ರ್ ಬರೆದು ಅವರ ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೀವಿ, ದಯಮಾಡಿ ಈ ಶೀರ್ಷಿಕೆಯನ್ನು ನೀವು ಕೊಡಬೇಡಿ ಅಂತಲೇ ಹೇಳಿದ್ದೀವಿ. ಯಾವುದೇ ರೀತಿಗೆ ಬಸವಣ್ಣನ ಹೆಸರಿಟ್ಕೊಂಡು ಅವರ ಆಚಾರ ವಿಚಾರಗಳಿಗೆ, ಅವರ ಆದರ್ಶಗಳಿಗೆ, ಸಮಾಜಕ್ಕೆ ಪೂರಕವಾದಂಥ ಸಿನಿಮಾ ಕೊಟ್ಟರೆ ನಾವು ವೆಲ್ಕಮ್ ಮಾಡ್ತೀವಿ. ಸಮಾಜ ನೋಡ್ತೀವಿ, ಶತದಿನೋತ್ಸವ ಆಚರಿಸಲಿ. ಅದನ್ನು ಬಿಟ್ಬಿಟ್ಟು ಗನ್ ಇಟ್ಬಿಟ್ಟು ಕಾಂಟ್ರವರ್ಸಿ ಥರ ನೀವು ಒಂದು ಹಿಂದೂಗಳ ಭಾವನೆಗೆ ಧಕ್ಕೆ ತರಂತ ಇದ್ದರೆ
ದಯಮಾಡಿ ಇವತ್ತೇ ಸ್ಟಾಪ್ ಮಾಡಬೇಕು. ಆ ರಿಲೀಸಿಂಗ್ ಮತ್ತೆ ಎಲ್ಲೂ ಆ ಪೋಸ್ಟರ್ಗಳು ಯೂಸ್ ಮಾಡಬಾರ್ದು. ಇದಂತ ಮಾಡದೇ ಆದಲ್ಲಿ ಬಸವಾಭಿಮಾನಿಗಳು ಇಡೀ ರಾಜ್ಯದಾದ್ಯಂತ ನಾವು ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಅಂತ ಈ ಮೂಲಕ ನಾನು ಅವರಲ್ಲಿ ಹೇಳಕ್ಕೆ ಇಷ್ಟ. ನೀವು ಒಂದು ಮಾತು ಹೇಳಿದ್ರಿ, ವೀರಶೈವ ಮಹಾಸಭೆಯಿಂದ ಲೆಟರ್ ಕೊಟ್ಟಿದ್ದೀವಿ ಅಂತ. ಫಿಲಂ ಚೇಂಬರ್ ಕೊಟ್ಟಿದ್ದೀರಿ? ನಾವು ಚೇಂಬರ್ ಕೊಟ್ಟಿದ್ದೀವಿ. ಬಂದಿದೆಯಾ ಲೆಟ್ರು? ಸರ್ ಕಾಗದ ಬಂದಿದೆ. ಎಸ್. ಏನು ಕ್ರಮ ತಗೊಂಡ್ರಿ ಸರ್? ಕ್ರಮ ತಗೊಂಡು ನಾವು ನಿರ್ಮಾಪಕರಿಗೆ ಕಾಗದ ಬರ್ತಿದ್ದೀವಿ. ನಿರ್ಮಾಪಕರು ಕಾಗದ ಬರೆದು ಈ ರೀತಿಯಾದಂಥ ಒಂದು ಕಾಗದ ಇಲ್ಲಿ ಬಂದಿದೆ. ಅಷ್ಟೇ ಅಲ್ಲ, ಇನ್ನೂ ಒಂದು 3 ಮಠಗಳಿಂದನೂ ಕೂಡ ನಮಗೆ ಕಾಗದ ಬಂದಿದೆ. ಸೊ ಇದು ತುಂಬ ಒಂದು ಮುಂದಿನ ದಿನಗಳಲ್ಲಿ ಒಂದು ಸಮಸ್ಯೆಗೆ ಎಡೆ ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಗಳಿರ್ಬೋದು. ದಯಮಾಡಿ ವಾಣಿಜ್ಯ ಮಂಡಳಿಗೆ ಬನ್ನಿ, ನಿರ್ದೇಶಕರನ್ನು ಜೊತೆಲಿ ಕರ್ಕೊಂಬಂದು ಕೂತ್ಕೊಂಡು ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಏನು ಬೇಕೋ ಆ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳೋಣ ಅಂತೇಳಿ ಈಗ ನಿರ್ದೇಶಕರು ಇವತ್ತು ಬೆಳಗ್ಗೆಯಿಂದನೂ ಅದನ್ನೇ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಪತ್ರ ಬರೆಯೋದು, ಉತ್ತರ ಪಡೆಯುವ ಹಂತದಲ್ಲಿ ಇದೆ ಸದ್ಯಕ್ಕೆ ಫಿಲಂ ಚೇಂಬರ್ ಲೆಕ್ಕಾಚಾರದಲ್ಲಿ. ಈಗ ಚಿತ್ರದ ನಾಯಕ ನಟಿ ರಾಗಿಣಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಗಿಣಿ ಅವರೇ ನಮಸ್ಕಾರ. ನಮಸ್ತೆ. ನಿಮ್ಮ ಚಿತ್ರ ಬಸವಣ್ಣ ಸೆಟ್ಟೇರಿದೆ. ಇವತ್ತು ತಾನೇ ಮುಹೂರ್ತ ಆಗಿದೆ ಸಿನಿಮಾದ್ದು. ಅದರ ಜೊತೆಗೆ ಇನ್ನೂ ಆಗ್ಲಿಲ್ಲ, ಒಳ್ಳೆ ಚಿಕ್ಕ ಪೂಜೆ ಆಯ್ತು ನಮ್ಮೆಲ್ಲ ಸೇರಿಸಿ. ಎಸ್ ವಾಟ್ ಎವರ್ ಯು ಕಾಲ್ ಇಟ್. ಅಂದರೆ ನಮಗೆ ಪೂಜೆ ಮಾಡಿದ್ರು ಅನ್ನೋದ್ರಿಂದ ನಮ್ಮ ಅರ್ಥದಲ್ಲಿ ಮುಹೂರ್ತ ಅನ್ನುವಂಥದ್ದು. ಸಿನಿಮಾ ಭಾಷೆಯಲ್ಲಿ ಏನು ಅಂತ ನನಗೆ ಗೊತ್ತಿಲ್ಲ. ವಾಟ್ ಎವರ್, ಇವತ್ತು ಪೂಜೆ ಮಾಡಿದ್ದಾರೆ ಅನ್ನುವಂಥದ್ದು. ಈ ಬಸವಣ್ಣ ಚಿತ್ರದ ಪೋಸ್ಟರ್ ಕೆಲವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ತರುತ್ತೆ ಅನ್ನುವಂಥದ್ದು. ನೀವು ಕಥೆ ಕೇಳಿರ್ತೀರಿ, ಕಥೆ ಕೇಳಿದ ನಂತರ ಸಿನಿಮಾಕ್ಕೆ ಒಪ್ಕೊಂಡಿರ್ತೀರಿ. ಕಥೆ ಕೇಳಿದಾಗ ಎಲ್ಲಾದರೂ ಯಾರ್ದಾರು ಧಾರ್ಮಿಕ ಭಾವನೆಗಳಿಗೆ ಹೊಡೆತ ಕೊಡುವಂತಹ ಸಿನಿಮಾ ಇದು ಅಂತ ಅನ್ನಿಸ್ತಾ ನಿಮಗೆ? ಆಕ್ಚುಲಿ ತುಂಬಾ ಡೀಟೇಲ್ ಆಗಿ ಹೋಗ್ತಾ ಇದೀರಾ, ಡೀಟೇಲ್ ಆಗಿ ಯೋಚನೆ ಮಾತುಕತೆ ಬರ್ತಾ ಇದೆ ಸಿನಿಮಾ ಬಗ್ಗೆ. ಸಿನಿಮಾ ಬಂದು ತುಂಬಾನೇ ಒಳ್ಳೆ ಸಿನಿಮಾ. ನಾನು ಸ್ಕ್ರಿಪ್ಟ್ ಓದಿದ್ದೀನಿ, ತುಂಬಾನೇ ಚೆನ್ನಾಗಿದೆ ಸಿನಿಮಾ. ಅಂಡ್ ಇಟ್ ಈಸ್ ಅಲ್ಟಿಮೇಟ್ಲಿ ಒಬ್ಬ ಡೈರೆಕ್ಟರ್ ಆಗಿ ಅವರು ಶ್ರೀನಿವಾಸ್ ಅವರು ತುಂಬಾ ಯೋಚನೆ ಮಾಡಿ ಈ ತರ ಹೆಸರು ಇಟ್ಟಿರ್ತಾರೆ ಸಿನಿಮಾಗೆ. ಅವ್ರು ಐ ಥಿಂಕ್ ಆಲ್ರೆಡಿ ಇದಾರೆ ಅನ್ಸುತ್ತೆ. ಹಿ ಸಿಟಿಂಗ್ ಇನ್ ದ ಸ್ಟುಡಿಯೋ ಅಲ್ವಾ? Yes, he is in the studio, madam. ಸೊ ಅಫ್ಕೋರ್ಸ್ ಶ್ರೀನಿವಾಸ್ ಸರ್ ಆಸ್ ಅ ಡೈರೆಕ್ಟರ್ ಅವ್ರು ತುಂಬಾ ಯೋಚನೆ ಮಾಡಿ ಆತರ ಹೆಸರು ಇಟ್ಟಿರ್ತಾರೆ. ಸೊ ಅವ್ರ ಹತ್ರ ಡೀಟೇಲ್ ಆಗಿ ಕೇಳಿದ್ರೆ ನಿಮ್ಗೆ ಹೇಳ್ತಾರೆ ಏನಿದೆ ಫಿಲ್ಮ್ ಅಲ್ಲಿ ಅಂತ. ಬಟ್ ನನ್ನ ಪ್ರಕಾರ ಆಬ್ವಿಯಸ್ಲಿ ಲಾಟ್ ಆಫ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇನ್ ದ ಫಿಲ್ಮ್ ಅಂತ ಹೇಳ್ಬೋದು. ಸ್ಕ್ರೀನ್ ಪ್ಲೇ ತುಂಬಾನೇ ಚೆನ್ನಾಗಿದೆ. ಆಸ್ ಪ್ರೊಡ್ಯೂಸರ್ಸ್ ಅಂಡ್ ಡೈರೆಕ್ಟರ್ಸ್ ಐ ಥಿಂಕ್ ತುಂಬಾ ಒಳ್ಳೆ ಡಿಸಿಷನ್ ತಗೊಂಡಿರೋದು ಇಬ್ರು, ಮನೋಹರ್ ಸರ್ ಮತ್ತೆ ಶ್ರೀನಿವಾಸ್. ಅಂಡ್ ಐ ಥಿಂಕ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಹೆಸರು ಅಲ್ವಾ? ಏನ್ ಪ್ರಾಬ್ಲಮ್ ಅದ್ರಲ್ಲಿ? ಅಲ್ಲ, ನೀವು ಅಲ್ಲಿ ವೀರಶೈವರ ಧಾರ್ಮಿಕ ಪರಂಪರೆಯಲ್ಲಿ ಬರುವಂತಹ ಪ್ರಮುಖ ಸಿಂಬಾಲ್ಗಳನ್ನು ಬಳಸಿಕೊಳ್ಳಲಾಗಿದೆ. ವಿಭೂತಿ ಇದೆ, ಶಿವನ 3ನೇ ಕಣ್ಣಿದೆ, ರುದ್ರಾಕ್ಷಿ ಇದೆ. ಅದೆಲ್ಲದರ ಜೊತೆಗೆ ಪಿಸ್ಟಲ್ ಯಾಕೆ ಅನ್ನುವಂಥ ಪ್ರಶ್ನೆ. ಆಡ್ ಕಾಂಬಿನೇಷನ್ ಅನ್ನಿಸ್ತಿದೆ. ಪ್ರತಿಯೊಂದು ಸಿನಿಮಾದಲ್ಲಿ ಟ್ವಿಸ್ಟ್ ಇದ್ದೇ ಇರುತ್ತೆ. ಆಸ್ ಎ ಡೈರೆಕ್ಟರ್ ಅವ್ರ ಕ್ರಿಯೇಟಿವಿಟಿ ತೋರಿಸ್ತಾ ಇರೋದು ಅಲ್ಲಿ. ಪೋಸ್ಟರ್ಸ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು. ಇವಾಗ ಶೂಟಿಂಗ್ ಮಾಡುವಾಗನು, ಈ ಸಿನಿಮಾ ನೋಡುವಾಗನು ಅದೇ ಹೇಳ್ತೀರಾ, ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ ಸಿನಿಮಾ ಅಲ್ಲಿ. ಸೊ ಐ ಥಿಂಕ್ ಅದಕ್ಕೋಸ್ಕರ ಅವ್ರು ಆತರ ಪೋಸ್ಟರ್ ಮಾಡಿರೋದು. ಐ ಥಿಂಕ್ ಸ್ವಲ್ಪ ಟೈಮ್ ವೇಟ್ ಮಾಡಿದ್ರೆ ನಮ್ಗೆ ಗೊತ್ತಾಗತ್ತೆ ಯಾವ ತರ ಸಿನಿಮಾ ಇದೆ, ಏನಿದೆ ಅಂತ ಅದ್ರಲ್ಲಿ. ರಾಗಿಣಿ ಅವರೇ, ಕಲಾವಿದರಾಗಿ ನಿಮ್ದಾಗಿರಬಹುದು, ನಿರ್ದೇಶಕರಾಗಿ ಶ್ರೀನಿವಾಸ್ ರಾಜು ಅವರಾಗಿರಬಹುದು, ಯಾವಾಗ ಯಾವ ಕಲಾವಿದನ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದರೂ ಸುವರ್ಣ ನ್ಯೂಸ್ ಅದರ ಪರವಾಗಿ ಎದ್ದು ನಿಂತ್ಕೊಂಡಿದೆ. ಕ್ರಿಯೇಟಿವ್ ಇಂಡಿಪೆಂಡೆನ್ಸ್ ಅನ್ನೋದು ಪ್ರತಿಯೊಬ್ಬ ಕಲಾವಿದನಿಗೂ ಇರಬೇಕಾದಂಥ ಒಂದು ಸ್ವಾತಂತ್ರ್ಯ ಅದು. ಆದರೆ ಆತ ಪಡೆದುಕೊಳ್ಳುವಂತಹ ಸ್ವಾತಂತ್ರ್ಯ ಯಾರಿಗೋ ಧಕ್ಕೆ ಆಗುತ್ತೆ, ಯಾರ್ದೋ ಮನಸ್ಸಿಗೆ ಬೇಜಾರಾಗುತ್ತೆ ಅನ್ನೋದಾದರೆ ಅದು ಆ ಸ್ವಾತಂತ್ರ್ಯದ ದುರುಪಯೋಗ ಆಗಲ್ವಾ ಅಂತ? ಇಲ್ಲ ಅವ್ರು ಮಾಡಿರೋದು ಯಾವ್ದು ಒಂದು ಅವ್ರ ಸ್ಕ್ರಿಪ್ಟ್ಗೋಸ್ಕರ ಅವ್ರು ಆತರ ಪೋಸ್ಟರ್ ಮಾಡಿರ್ತಾರೆ. ಐ ಡೋಂಟ್ ಥಿಂಕ್ ಯಾರಿಗೂ ಹರ್ಟ್ ಮಾಡ್ಬೇಕು ಅಂತ. ಲೈಕ್ ನೀವು ಹೇಳಿದ್ರಿ ಇವಾಗ ಕ್ರಿಯೇಟಿವ್ ಇಂಡಿಪೆಂಡೆನ್ಸ್ ಎಲ್ಲರಿಗೂ ಇದ್ದೇ ಇರುತ್ತೆ ತಾನೆ. ಸೊ ಅವರು ಕ್ರಿಯೇಟಿವ್ ಇಂಡಿಪೆಂಡೆನ್ಸ್ ಆಗಿ ಈ ತರ ಒಂದ್ ಪೋಸ್ಟರ್ ಮಾಡಿದ್ದಾರೆ, ಇಲ್ಲಾಂದ್ರೆ ಈ ತರ ಒಂದ್ ಸಿನಿಮಾ ಮಾಡ್ತಾ ಇರೋದು. ಐ ಡೋಂಟ್ ಥಿಂಕ್ ಇದು ಯಾರು ಸೆಂಟಿಮೆಂಟ್ ಹರ್ಟ್ ಮಾಡೋಗೋಸ್ಕರ ಐ ಡೋಂಟ್ ಥಿಂಕ್ ಯಾರು ಆತರ ಮಾಡಲ್ಲ. ಸೊ ಐ ಡೋಂಟ್ ಥಿಂಕ್ ದಟ್ ಇಸ್ ಅನ್ ಇಂಟೆನ್ಷನ್ ಎನಿ ವಿಚ್ ವೇಸ್. ಅಲ್ಲ, ಇಂಟೆನ್ಷನ್ ಇದೆ ಅಂತ ಖಂಡಿತವಾಗಿಯೂ ಯಾರೊಬ್ರು ಹೇಳ್ತಾ ಇಲ್ಲ. ಇಲ್ಲಿ ಯಾರೋ ಲಿಂಗಾಯತರಿಗೆ ಹರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಹಿಂಗೆ ಮಾಡಿದ್ದಾರೆ ಶ್ರೀನಿವಾಸ ರಾಜು ಅವರು. ಇವರಿಗೆ ಲಿಂಗಾಯತರ ಮೇಲೆ ಏನೋ ದ್ವೇಷ ಇದೆ, ಸಿಟ್ಟಿದೆ, ಯಾರೂ ಆ ರೀತಿಯಾದಂಥ ಆರೋಪಗಳನ್ನು ಮಾಡ್ತಿಲ್ಲ. ತಿಳಿದೋ ತಿಳಿಯದೇನೋ ಇಂಥದ್ದೊಂದು ಆಗಿದೆ. ಈಗ ರಾಗಿಣಿ ಅವರೇ, ನೀವು ಹೇಳಿ, ಒಂದು ದೊಡ್ಡ ಸಮುದಾಯ ಇದರಿಂದಾಗಿ ನಮ್ಮ ಮನಸ್ಸಿಗೆ ಬೇಜಾರಾಗಿದೆ ಅಂತ ಹೇಳಿದಾಗ ಈ ಚಿತ್ರದ ಪೋಸ್ಟರನ್ನು ಬದಲಾಯಿಸೋದು ತಪ್ಪಾ? ಐ ಡೋಂಟ್ ಥಿಂಕ್ ಸೊ ಯಾರ್. ನನ್ ಪ್ರಕಾರ ಇಷ್ಟೊಂದು ದೊಡ್ಡ ವಿಷಯ ಇಲ್ಲ. ಇಟ್ಸ್ ನಾಟ್ ಲೈಕ್ ನಾವು ಒಂದ್ ದೊಡ್ಡ ಲೀಡರ್ನ ಇಲ್ಲಾಂದ್ರೆ ಒಂದ್ ದೊಡ್ಡ ಹೆಸರನ್ನ
ಏನೋ ಯಾವ್ದೋ ಒಂದ್ ಸ್ಪಾಟ್ ಹಾಕ್ತಾ ಇದೀವಿ, ಮಾರ್ಕ್ ಹಾಕ್ಬೇಕು ಅಂತ ಈ ಪೋಸ್ಟರ್ ಮಾಡಿರೋದು. ಅವ್ರ ಕತೆಗೋಸ್ಕರ, ಕತೆ ಪ್ರಕಾರ ಅವ್ರಿಗೆ ಏನ್ ಇಷ್ಟ ಆಯ್ತು, ಅವ್ರು ಏನ್ ಮಾಡ್ಬೇಕು ಅಂತ ಅನ್ಸ್ತು, ಅದು ಅವ್ರು ಮಾಡಿದ್ದಾರೆ, ತೋರಿಸಿದ್ದಾರೆ. ಅದ್ರಲ್ಲಿ ಐ ಡೋಂಟ್ ಥಿಂಕ್ ದೇರ್ ಶುಡ್ ಬಿ ಅ ಪ್ರಾಬ್ಲಮ್. ಬಟ್ ಇವಾಗ ಆಫ್ ಕೋರ್ಸ್ ದ ಬೆಸ್ಟ್ ಡಿಸಿಷನ್ ಟು ಬಿ ಮೇಡ್ ವಿಲ್ ಬಿ ಬೈ ದ ಡೈರೆಕ್ಟರ್, ಬಿಕಾಸ್ ಹಿ ಇಸ್ ದ ಕ್ರಿಯೇಟಿವ್ ಹೆಡ್, ಹಿ ಇಸ್ ದ ಕ್ಯಾಪ್ಟನ್ ಅಂತ ಹೇಳ್ತೀವಲ್ವಾ, ಶಿಪ್ ಕ್ಯಾಪ್ಟನ್ ಅವರು. ಸೊ ಅವರೇ ಡಿಸೈಡ್ ಮಾಡ್ಬೇಕು ಯಾವ ತರ ಏನು ಇದೆ ಅಂತ. ನಾವು ಒಬ್ಬ ಆಕ್ಟರ್ ಆಗಿ ನನ್ ಪ್ರಕಾರ ನನ್ಗೆ ಬಂದು ಒಂದ್ ಒಳ್ಳೆ ಕತೆ ಹೇಳಿದ್ರು, ತುಂಬಾನೇ ಚೆನ್ನಾಗಿದೆ. ಉಪ್ಪಿ ಅವ್ರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ನನ್ ಪಾತ್ರ ತುಂಬಾನೇ ಚೆನ್ನಾಗಿದೆ ಸಿನಿಮಾಲಿ. ಸೊ ಅದು ಬಿಟ್ಟು ಐ ಡೋಂಟ್ ಥಿಂಕ್ ನಾವು ಯಾವಾಗ್ಲೂ ಒಬ್ಬ ಆಕ್ಟರ್ ಆಗಿ ಅವ್ರ ಡಿಸಿಷನ್ ಅಲ್ಲಿ ಇಂಟರ್ಫಿಯರ್ ಆಗಲ್ಲ. ಸೊ ಐ ಥಿಂಕ್ ದೇ ವಿಲ್ ಬಿ ದ ಬೆಸ್ಟ್ ಪೀಪಲ್ ಟು ಟೆಲ್ ಯು ಅಬೌಟ್ ದ್ಯಾಟ್. ಬಟ್ ನನ್ ಪ್ರಕಾರ ಇದು ಬಂದು ಒಂದ್ ಒಳ್ಳೆ ಸಿನಿಮಾ, ತುಂಬಾನೇ ಚೆನ್ನಾಗಿದೆ, ಜನ ತುಂಬಾ ಇಷ್ಟ ಆಗತ್ತೆ. ನಮ್ಮಿಬ್ರು ಪಾತ್ರಗಳು ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಒಬ್ಬ ಪ್ರೊಡ್ಯೂಸರ್ ಆಗಿ ಮನೋಹರ್ ಸರ್ ತುಂಬಾ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಈ ತರ ಒಂದು ಸಿನಿಮಾ ಮಾಡ್ಬೇಕು ಅಂತ. ಅಂಡ್ ಒಬ್ಬ ಡೈರೆಕ್ಟರ್ ಆಗಿ ಐ ಥಿಂಕ್ ಶ್ರೀನಿವಾಸ್ ಆಲ್ಸೋ ಹ್ಯಾಸ್ ಡನ್ ಅ ಫ್ಯಾಬ್ಯುಲಸ್ ಸ್ಕ್ರಿಪ್ಟ್. ಸೊ ನೀವು ಹೇಳುವಂಥದ್ದು ಪೋಸ್ಟರನ್ನು ಬದಲಾಯಿಸುವಂಥ ಯಾವುದೇ ಅವಶ್ಯಕತೆ ಇಲ್ಲ ಅಂತ ಕೆಲವೊಬ್ರು. ಎಸ್, ಐ ಡೋಂಟ್ ಥಿಂಕ್ ಅವಶ್ಯಕತೆ ಇದೆ. ಪಾಯಿಂಟ್ ಟೇಕನ್. ಅಲ್ಟಿಮೇಟ್ಲಿ ಆಸ್ ಅನ್ ಆಕ್ಟರ್, directors usually decide that ಅವ್ರ ಪೋಸ್ಟರ್ ಯಾವ ತರ ಇರಬೇಕು, ಪಬ್ಲಿಸಿಟಿ ಯಾವ ತರ ಇರಬೇಕು ಅಂತ. ಸೊ ಅವರೇ ಡಿಸೈಡ್ ಮಾಡ್ತಾರೆ. ಸೊ ಅವ್ರ ಹತ್ರ ಮಾತಾಡಿದ್ರೆ ನಿಮ್ಗೆ ಇನ್ನೂ ಬೆಟರ್ ಆನ್ಸರ್ ಸಿಗತ್ತೆ ನಮ್ಮ ಆಕ್ಟರ್ಸ್ಗಿಂತ. ಎಸ್, ಖಂಡಿತ ರಾಗಿಣಿ, ಪಾಯಿಂಟ್ ಟೇಕನ್. ಆದರೆ ಈ ಚಿತ್ರದ ಪೋಸ್ಟರನ್ನು ವಿರೋಧಿಸ್ತಾ ಇರುವಂಥವರಿಗೆ ನೀವು ಬಸವಣ್ಣ ಚಿತ್ರತಂಡದ ನಾಯಕಿಯಾಗಿ, ಚಿತ್ರತಂಡದ ಸದಸ್ಯೆಯಾಗಿ ಏನಾದ್ರು ಅಪೀಲ್ ಮಾಡೋಕ್ಕೆ ಇಷ್ಟಪಡ್ತೀರಾ ವಿರೋಧಿಸ್ತಾ ಇರೋರು? ನಾನೊಬ್ಬ ಆಕ್ಟರ್ ಆಗಿ ಜಸ್ಟ್ ಒಂದೇ ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಏನಂದ್ರೆ ಯಾರಿಗೂ ಇಲ್ಲಿ ನೆಗೆಟಿವ್ ಅಂತ ತೋರಿಸ್ಬೇಕು ಅಂತ ಯಾರಿಗೂ ಮನ್ಸಲ್ಲಿ ಇರಲ್ಲ. ಅಂಡ್ ಐ ಡೋಂಟ್ ಥಿಂಕ್ ಜನ ಇಷ್ಟೊಂದು ರಿಯಾಕ್ಟ್ ಮಾಡಬಾರ್ದು. ರಿಯಾಕ್ಟ್ ಮಾಡೋರು ಕೂಡ ಅವ್ರ ಹತ್ರನೂ ರೀಸನ್ಸ್ ಇದ್ದೇ ಇರುತ್ತೆ. ಬಟ್ ಇಷ್ಟೊಂದು ರಿಯಾಕ್ಟ್ ಮಾಡಬಾರ್ದು. ಇಟ್ಸ್ ಅ ಪೋಸ್ಟರ್. ಮೇ ಬಿ ಇದು ಸ್ವಲ್ಪ ಟೈಮ್ ಆದ್ಮೇಲೆ ಪೋಸ್ಟರ್ಗೆ ಅರ್ಥ ಏನು ಇದೆ ಅಂತ ಎಲ್ಲರಿಗೂ ಗೊತ್ತಾಗತ್ತೆ. ಆವತ್ತು ಐ ಥಿಂಕ್ ಬೆಟರ್ ಇರುತ್ತೆ ಸ್ವಲ್ಪ. ಇವಾಗ ಇಷ್ಟೊಂದು ಕಾಂಟ್ರವರ್ಸಿ ಎಲ್ಲ ಆಗ್ತಾ ಇದೆ, ಆವತ್ತು ಆಗಲ್ಲ. So basically, it's all a part and process of filmmaking in the film industries ಅಂತ ಹೇಳ್ಬೋದು. And I think it's a phase which passes away. ಓಕೆ, ನೀವು ಹೇಳುವಂಥದ್ದು ವಿರೋಧಿಸ್ತಾ ಇರುವಂಥವ್ರಿಗೆ ಬಿ ಟಾಲರೆಂಟ್ ಅಂತ ಹೇಳ್ತಾ ಇದ್ದೀರಿ. ತಾಳ್ಮೆ ಇರಲಿ. ಎಕ್ಸಾಕ್ಟ್ಲಿ. ದಯವಿಟ್ಟು ಇಷ್ಟೊಂದು ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ. ಲೈಕ್ ಅಂದ್ರೆ ಒಂದ್ ಪೋಸ್ಟರ್ ಇದೆ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಾಂದ್ರೆ ಏನೋ ಬಂದ್ರೆ ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ರಿಯಾಕ್ಟ್ ಮಾಡಕ್ ಹೋಗ್ಬೇಡಿ. ಎಲ್ಲರಿಗೂ ಒಂದ್ ರಿಯಾಕ್ಟ್ ಮಾಡಕ್ ಆಗಲ್ಲ. ಕೆಲವೊಂದು ಬೇಜಾರಾಗತ್ತೆ, ಕೆಲವೊಂದು ಆಗಲ್ಲ. ಬಟ್ ನಾವು ಸ್ವಲ್ಪ ಪೇಷನ್ಸ್ ಇಂದ ಟ್ರೀಟ್ ಮಾಡಿದ್ರೆ ಐ ಥಿಂಕ್ ದರ್ ಇಸ್ ಅ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ಅಲ್ವಾ? ಎಸ್. ಥ್ಯಾಂಕ್ ಯು ರಾಗಿಣಿ, ಸುವರ್ಣ ನ್ಯೂಸ್ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಇದು ಬಸವಣ್ಣ ಚಿತ್ರದ ನಾಯಕಿ ರಾಗಿಣಿ ಹೇಳ್ತಾ ಇರುವಂತಹ ಮಾತು. ವಿರೋಧಿಸ್ತಾ ಇರುವಂಥವರಿಗೆ ತಾಳ್ಮೆಯ ಪಾಠವನ್ನು ಹೇಳ್ತಾ ಇದ್ದಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ರಿಯಾಕ್ಟ್ ಮಾಡಬೇಡಿ, ಸ್ವಲ್ಪ ಕಾಲ ವೇಟ್ ಮಾಡಿ, ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಂತರ ಬೇಕಿದ್ರೆ ಪ್ರತಿಭಟನೆ ಮಾಡಿ ಅನ್ನುವಂಥದ್ದನ್ನು. ಈ ಮಾತನ್ನು ನಿಜವಾಗ್ಲೂ ಆರಾಧ್ಯ ಒಪ್ಕೊಳ್ತಾರ ಅನ್ನುವಂಥ ಪ್ರಶ್ನೆ ನನಗಿದೆ. ತಾಳ್ಮೆ ಕಡಿಮೆ ಆಗ್ತಾ ಇದೆಯಾ? ಯಾಕೆ ಇಷ್ಟು ಇಂಟಾಲರೆಂಟ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ ಅನ್ನೋ ಅರ್ಥದಲ್ಲಿ ರಾಗಿಣಿ ಮಾತಾಡಿದರು. ಆ ವಿಷಯದ ಬಗ್ಗೆ ಆರಾಧ್ಯ ಅವರನ್ನು ನಾನು ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು